ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸಾಮಾಜಿಕ ಕಳಕಳಿ ತೋರಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಮಾದರ ಮಹಾಸಭೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ರೇನಹಳ್ಳಿ ಕೃಷ್ಣ, ಸಚಿವ ಕೆಎಚ್ ಮುನಿಯಪ್ಪ ಅವರ ಸುದೀರ್ಘ ರಾಜಕೀಯ ಅನುಭವ ಎಲ್ಲರಿಗೂ ಮಾದರಿ. ಅವರು ಸಂಸದರಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿ ಶಾಂತಿ ಮತ್ತು ಸಹಭಾಗಿತ್ವವನ್ನು ಪ್ರಮುಖವಾಗಿ ಇಟ್ಟುಕೊಂಡು ಕೆಲಸ ಮಾಡಿದ್ದಾರೆ. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಜನರಿಗೆ ಉತ್ತಮ ಸಂದೇಶ ಸಾರಿದ್ದಾರೆ. ತಾಯಿಯಂತೆ ಮೃದು ಮನಸ್ಸಿನ ಹಾಗೂ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದು, ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗಿದೆ ಎಂದರು. ಹಿರಿಯ ಕಾಂಗ್ರೆಸ್ ಮುಖಂಡ ಲಾಯರ್ ನಾರಾಯಣಸ್ವಾಮಿ ಮಾತನಾಡಿ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ರೈತ ಕುಟುಂಬದಲ್ಲಿ ಜನಿಸಿ ರಾಜಕೀಯ ಕ್ಷೇತ್ರಕ್ಕೆ ಬಂದು ಸಂಸದರಾಗಿ ಸುದೀರ್ಘ ಅವಧಿಯ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಜವಾಬ್ದಾರಿಗಳನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿರುವ ಅವರು ಜನರ ವಿಶ್ವಾಸವನ್ನ ಗಳಿಸಿದ್ದಾರೆ. ದೇವರು ಅವರಿಗೆ ಇನ್ನಷ್ಟು ಸಾರ್ವಜನಿಕ ಸೇವೆ ಮಾಡಲು ಅವಕಾಶ ನೀಡಲಿ ಎಂದು ಆಶಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಎನ್ಕೆಎಸ್ ಟಿವಿ 4 ಚಿಕ್ಕಬಳ್ಳಾಪುರ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ನಾಯಕರು, ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮಾನ್ ಕೆಎಚ್ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭವಾಗಲಿ, ಅವರಿಗೆ ಮತ್ತಷ್ಟು ಆರೋಗ್ಯ ಐಶ್ವರ್ಯ ಕೊಡಲಿ, ಇಡೀ ಅವ್ರ ಕುಟುಂಬ ನೆಮ್ಮದಿಯಿಂದ ಇರಲಿ ಅಂತೇಳಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅನೇಕ ನಾಯಕರುಗಳ ಸಮ್ಮುಖದಲ್ಲಿ ಈ ಆಸ್ಪತ್ರೆಯ ಒಳಗಡೆ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಹಾಗೂ ಅದರ ಜೊತೆಗೆ ಅವರು ಲಾಯರ್ ನಾರಾಯಣಸ್ವಾಮಣ್ಣವರು, ಪೆದ್ದಣ್ಣವರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಮುಳ್ಳಣ್ಣವರು, ಅನೇಕ ಮಹಿಳಾ ಕಾಂಗ್ರೆಸ್ ಅವರು, ಲಕ್ಷ್ಮಮ್ಮನವರಾಗಿರ್ಬೋದು, ಮುದ್ದತ್ತಮ್ಮನವರಾಗಿರ್ಬೋದು, ಎಲ್ಲರೂ ಸೇರಿ ಈ ದಿನ ಶುಭಾಶಯನ ಕೋರಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಮತ್ತಷ್ಟು ಶಕ್ತಿನ ನಮ್ಮ ನಾಯಕರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ ಭಗವಂತ ಆಯುಧರಿಗೆ ಐಶ್ವರ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿ ಕೆಎಚ್ ಮುನಿಯಪ್ಪನವರು ಮೊದಲ ಬಾರಿಗೆ 1991ರಲ್ಲಿ ಲೋಕಸಭಾ ಸದಸ್ಯ ಆದ ನಂತರ ಅವರು ಎಲ್ಲ ಧರ್ಮಗಳ ಜೊತೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು, ಎಲ್ಲ ಸಮುದಾಯದ ಜೊತೆ ಆತ್ಮೀಯ ಗೌರವವನ್ನು ಇಟ್ಕೊಂಡು ರೈಲ್ವೆ ಮಂತ್ರಿಗಳಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಪುಟ್ಟಬರ್ತಿ, ಗೌರಿಬಿದನೂರು ವಿಶೇಷವಾಗಿ ರೈಲ್ವೆ ಪ್ಯಾಕೇಜ್ ಈಗಲೂ ಕೂಡ ಆಗಿರ್ತಕ್ಕಂಥದ್ದು. ಮತ್ತು ಅವರು ಲೋಕಸಭಾ ಸಂಸದರಾಗಿರ್ತಕ್ಕಂಥ ಸಂದರ್ಭದಲ್ಲಿ 7 ಬಾರಿ ಸಂಸದರಾಗಿದ್ದ ಸಂದರ್ಭದಲ್ಲಿ ಯಾವುದೇ ಆಗಿರ್ತಕ್ಕಂಥ ಅಹಿತಕರ ಘಟನೆಗಳನ್ನು ಅವ್ರ ರಾಜಕೀಯ ಜೀವನದಲ್ಲಿ ಆಗದೆ ವಿಶೇಷವಾಗಿ ಎಲ್ಲ ಸಮುದಾಯಗಳ ಜೊತೆ ವಿಶ್ವಾಸವನ್ನು ಗಳಿಸ್ತಕ್ಕಂಥ, ಎಲ್ಲರೂ ಕೂಡ ಸಮಾಜದಲ್ಲಿ ಶಾಂತಿಯಾಗಿ ಬದುಕ್ತಕ್ಕಂಥ, ಎಲ್ಲ ಧರ್ಮಗಳು ಕೂಡ ನಾವು ಮಾನವೀಯ ಮೌಲ್ಯಗಳ ಜೊತೆ ಬದುಕಬೇಕಂತಕ್ಕಂಥ ಸಂದೇಶವನ್ನು ಅವರು ಸುಮಾರು 35-40 ವರ್ಷ ರಾಜಕೀಯ ಜೀವನದಲ್ಲಿ ತಾಲೂಕು ಬೋರ್ಡು ಉಪಾಧ್ಯಕ್ಷರಾಗಿ ಅದರ ಮುಖಾಂತರ ಕೊನೆಗೆ MSIL ಮಂತ್ರಿಗಳ ಮಿನಿಮಮ್ ಸ್ಮಾಲ್ ಸ್ಕೇಲ್ ಮಿನಿಸ್ಟ್ರಿಗಳಾಗಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿ ಈಗ ಕೂಡ ನೀವೆಲ್ಲ ಗೊತ್ತಿರ್ಬೋದು, ಮಂಗಳೂರಿಂದ ಮುಳಬಾಗಿಲವರೆಗೂ ಸುಮಾರು 752 ಕಿಲೋಮೀಟರ್ ರಸ್ತೆಯನ್ನು ಕೂಡ ಅವರ ಅವಧಿಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಈಗೇನು ನಾವು ವಿಶೇಷವಾಗಿ ಸಂಚಾರ ಮಾಡ್ತಾ ಇರ್ತೀವಿ ರಸ್ತೆ ಸುಂದರವಾಗಿ, ಆ ರಸ್ತೆ ಕೂಡ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಹಾಗೆಯೇ ಅವರು ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳ ವ್ಯಕ್ತಿತ್ವ, ಶಾಂತಿ, ಸಹನೆ, ಮಾನವೀಯ ಮೌಲ್ಯಗಳು. ಅದ್ರ ಜೊತೆಗೆ ತಾಯಿ ಮಕ್ಕಳು ಆಸ್ಪತ್ರೆ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಅವ್ರದ್ದು ಕೂಡ ಒಂದು ತಾಯಿ ಮನಸ್ಸಿದ್ದಂಗೆ ಎಲ್ಲರ ಜೊತೆಗೂ ಕೂಡ ವಿಶ್ವಾಸವನ್ನು ಇಟ್ಕೊಂಡು ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಭಾವೈಕ್ಯತೆ ಅವ್ರ ಆಶಯ. ಅವರ ಆಶಯಗಳಿಗನುಗುಣವಾಗಿ ಈ ದಿನ ನಾವು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಕೊಡ್ತಕ್ಕಂಥದ್ದು. ಎಷ್ಟೋ ಜನ ಗರ್ಭಿಣಿ ಸ್ತ್ರೀಯರು ಬಂದಿರ್ತಾರೆ, ಇಲ್ಲಿ ಡೆಲಿವರಿ ಆಗಿರ್ತಕ್ಕಂಥದ್ದು. ಅವ್ರಿಗೆ ಹಣ್ಣು ಹಂಪಲು ಕೊಟ್ಟರೆ ಭಗವಂತ ಮತ್ತಷ್ಟು ಅವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಅವ್ರ ಆಶೀರ್ವಾದ ಕೂಡ ಎಷ್ಟೋ ತಾಯಿ ಹೆಣ್ಣುಮಕ್ಕಳ ಆಶೀರ್ವಾದ ಅವರು ಕೂಡ ಅವ್ರ ಕುಟುಂಬದ ಮೇಲೆ ಅವ್ರಿಗೂ ಕೂಡ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ಕರ್ನಾಟಕ ರಾಜ್ಯದ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ದಾರೆ ಕೆಎಚ್ ಮುನಿಯಪ್ಪನವರು. ಅವರ
ಹುಟ್ಟುಹಬ್ಬದ ದಿನಾಚರಣೆಯನ್ನು ಈ ಜಿಲ್ಲಾಸ್ಪತ್ರೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಮೊದಲನೇದಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇನೆ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಅವರು ದೀರ್ಘಾಯುಷನ್ನು ಕೊಡಲಿ ಮತ್ತು ಇನ್ನೂ ಹೆಚ್ಚಿನ ಕಾಲ ಈ ರಾಜ್ಯ ಮತ್ತು ರಾಷ್ಟ್ರದ ಸಾರ್ವಜನಿಕ ಜೀವನದಲ್ಲಿ ಅವರು ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಸಿಗಲಿ ಅಂತ ನಾನಂತ ಹೇಳ್ತೇನೆ. ಮಾನ್ಯ KH ಮುನಿಯಪ್ಪನವರು ಒಂದು ಕಂಬದಹಳ್ಳಿ ಗ್ರಾಮದಲ್ಲಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಮೂಲತಃ ವ್ಯವಸಾಯದ ಕುಟುಂಬ. ಅವರು ಒಳ್ಳೆ ರೇಷ್ಮೆಯನ್ನು ಬೆಳೀತಿದ್ರು ಆ ಕಾಲಕ್ಕೆ. ನಂತರ ಅನಿವಾರ್ಯವಾಗಿ ರಾಜಕೀಯ ಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಬೋರ್ಡ್ ಉಪಾಧ್ಯಕ್ಷರಾಗಿ ಅಲ್ಲಿ ಪದಾರ್ಪಣೆ ಮಾಡ್ತಾರೆ. ನಂತರ ಏನು ಕೇಂದ್ರದಲ್ಲಿ 7 ಬಾರಿ ಸತತವಾಗಿ ಸಂಸದರಾಗಿ ವಿವಿಧ ಮಂತ್ರಾಲಯಗಳಲ್ಲಿ ತಮ್ಮ ಹುದ್ದೆಯನ್ನು ನಿಭಾಯಿಸಿದ್ದಾರೆ. ಅವರು ನಾನು ಎಲ್ಲ ಸೇರಿ ದಿವಂಗತ ಕೃಷ್ಣರಾಯರು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಏನಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು, ಅವರ ಶಿಷ್ಯಂದರು. ಅದಕ್ಕಿಂತ ಹೆಚ್ಚಾಗಿ KH ಮುನಿಯಪ್ಪನವರು ವಕೀಲರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದಂಥ ದಿನಗಳಲ್ಲಿ ನಾನು ಮತ್ತು KH ಮುನಿಯಪ್ಪನವರು ಬೆಂಗಳೂರಿನಲ್ಲಿ ಜೊತೆಯಲ್ಲಿ ವಕೀಲಿಕೆಯನ್ನು ಪ್ರಾರಂಭ ಮಾಡಿದಂಥವರು. ಅವರಿಗೆ ಹಣೆ ಬರ ಚೆನ್ನಾಗಿತ್ತು. ಅದೃಷ್ಟವಶಾತ್ ನಮ್ಮ ಕೃಷ್ಣರಾಯರ ಆಶೀರ್ವಾದದಿಂದ ಲೋಕಸಭೆ ಸದಸ್ಯರಾಗುವಂಥ ಅವಕಾಶ ಆಯಿತು. ಇವತ್ತು ಅವರು ಅತಿ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ದೀರ್ಘ ರಾಜಕೀಯ ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸಿದವರಲ್ಲ. ಅವರ ಕರ್ತವ್ಯವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿರ್ವಹಿಸ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನಮಗೆ ಹೆಮ್ಮೆ ಇದೆ. ಸೊ ಅದೇ ರೀತಿ ನಾನು ಈ